ಬೀಜ ಬಿತ್ತಿದವನಿಗೆ, ರೈತನಿಗೆ ಅಂತ್ಯದಲ್ಲಿ ಫಲ ಸಿಕ್ಕುವ ವಿಧದಲ್ಲಿ, ತಾಳಿಕೊಳ್ಳುವವನಿಗೆ ಅಂತ್ಯದಲ್ಲಿ ಕರ್ತನು ಎಲ್ಲವನ್ನೂ ಪುನಃಸ್ಥಾಪಿಸ್ತಾನೆ. ಯೋಬನಿಗೆ ಆತನು 2ರಷ್ಟು ಪುನಃಸ್ಥಾಪಿಸ್ತಾನೆ. ಆತನು ಕರುಣೆಯುಳ್ಳ ದೇವರಾಗಿ ತಿರುಗಿ ಆತನಿಗೆ ತೋರ್ಪಡ್ತಾನೆ. ದಯೆ ತೋರುವವನಾಗಿ, ಉಪಕಾರ ಮಾಡುವವನಾಗಿ ತಿರುಗಿ ತೋರ್ಪಡ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನೀವು ನಂಬಿಕೆಯನ್ನು, ನಿರೀಕ್ಷೆನ ಕಳ್ಕೊಳ್ಳುವ ಸ್ಥಿತಿಯಲ್ಲಿ ಈ ದಿನ ಇದ್ದು ವಾಕ್ಯವನ್ನು ಕೇಳ್ತಿದ್ರೆ ಈ ವಾಕ್ಯದಿಂದ ಧೈರ್ಯ ತೆಗೆದುಕೊಳ್ರಿ. ಕರ್ತನು ನಿನಗೂ ಯೋಬನಿಗೆ ಎರಗಿದ ರೀತಿಯಲ್ಲೇ ಆತನು ನಿನಗೆ ಕರುಣಾಸಾಗರನು, ದಯಾಳುವಾಗಿ ಆತನು ನಿನಗೆ ತೋರ್ಪಡಲಿಕ್ಕೆ ಇದ್ದಾನೆ. ನೀನು ಕಳಕೊಂಡದೆಲ್ಲವನ್ನು ಎರಡರಷ್ಟು ಕೊಟ್ಟೆ ಕೊಡುವ ದೇವರಾಗಿದ್ದಾನೆ. ಆತನಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಕರುಣಾಸಾಗರನಾದ ದೇವರೇ, ದಯಾಳುವಾದ ಕರ್ತನೆ, ಇಲ್ಲಿ ಅನೇಕರು ಈ ದಿನ ನಾವೆಲ್ಲವನ್ನ ಕಳಕೊಂಡು ಕುಳಿತಿದ್ದೇವಲ್ಲ, ನಮಗಿನ್ನೂ ನಿರೀಕ್ಷೆ ಇಲ್ಲ ಎಂಬುದಾಗಿ ಯಾರ್ಯಾರು ಸೋತಿದ್ದಾರೋ ಅಪ್ಪ, ಈ ವಾಕ್ಯಗಳಿಂದ ನಿನ್ನವ್ರನ್ನ ತಿರುಗಿ ಪುನಃಸ್ಥಾಪಿಸು. ನಿನ್ನೊಬ್ಬನಿಗೆ ಮಾಡಿದ್ದನ್ನ ಇವರ ಜೀವಿತದಲ್ಲಿಯೂ ಮಾಡು. ಅವರೇನನ್ನು ಕಳಕೊಂಡಿದ್ದಾರೋ ಅದನ್ನು ತಿರುಗಿ 2ರಷ್ಟು ಕೊಡು ಸ್ವಾಮಿ. ಅಂತ್ಯದಲ್ಲಿ